ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವುಗಳು ಸಾಕಷ್ಟು ಕೃಷ್ಣನ ದೇವಸ್ಥಾನಗಳನ್ನು ನೋಡ್ತೀವಿ. ಪ್ರತಿಯೊಂದು ಕೃಷ್ಣನ ದೇವಸ್ಥಾನಗಳಲ್ಲಿ ಕೃಷ್ಣ ನಿಂತ ಭಂಗಿಯಲ್ಲೇ ಇರ್ತಾನೆ. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಕೃಷ್ಣ ಬಂದು ಕುಳಿತ ಭಂಗಿಯಲ್ಲಿ ಇದ್ದಾನೆ. ಇದು ಪ್ರಪಂಚದಲ್ಲಿ ಇರುವುದು ಒಂದೇ ದೇವಸ್ಥಾನ. ಈ ದೇವಸ್ಥಾನ ಯಾವುದು, ಎಲ್ಲಿದೆ, ಆಮೇಲೆ ಇದರ ರೋಚಕ ಕಥೆಯನ್ನು ಕೂಡ ನಾನು ಹೇಳ್ತೇನೆ, ಬನ್ನಿ. ನಾವು ಹೇಳುವ ಈ ದೇವಸ್ಥಾನ ಒಂದು ಒರಿಸ್ಸಾದ ಜಗನ್ನಾಥಪುರಿ ಧಾಮದ ಯಮೇಶ್ವರ ಎಂಬ ತೋಟದಲ್ಲಿ ಇದೆ. ಇದನ್ನ ತೋಟದ ಗೋಪಿನಾಥ ಅಂತ ಕರೀತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಇವರು ಕೃಷ್ಣನ ಮಹಾನ್ ಭಕ್ತರು. ಒಮ್ಮೆ ಇವರು ಭಕ್ತಿಯಲ್ಲಿ ಮುಳುಗಿದಾಗ ಇವರು ಭೂಮಿಯನ್ನು ಅಗೆಯಕ್ಕೆ ಶುರು ಮಾಡ್ತಾರೆ. ಆಗ ಇವರಿಗೆ ಒಂದು ಕೃಷ್ಣನ ವಿಗ್ರಹ ಸಿಗುತ್ತೆ. ಅದು ಮೊದಲು ನಿಂತ ಭಂಗಿಯಲ್ಲಿರುತ್ತೆ. ಇದನ್ನ ಅವರು ಇವರ ಶಿಷ್ಯರಾಗಿರ್ತಕ್ಕಂತಹ ಗದಾಧರ ಪಂಡಿತ್ ಅವರಿಗೆ ಪೂಜೆಯನ್ನು ಮಾಡೋದಕ್ಕೆ ಅಂತ ಇವರು ಕೊಡ್ತಾರೆ. ಪಂಡಿತ್ ಗದಾಧರ ಅವರು ಕೃಷ್ಣನನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸೋದಕ್ಕೆ ಶುರು ಮಾಡ್ತಾರೆ. ಒಂದು ದಿವಸ ಚೈತನ್ಯ ಮಹಾಪ್ರಭುಗಳು ಭಕ್ತಿಯಲ್ಲಿ ಮುಳುಗಿಬಿಟ್ಟು ತಮ್ಮ ದೇಹವನ್ನು ತ್ಯಾಗ ಮಾಡಿಬಿಟ್ಟು ಈ ವಿಗ್ರಹದ ಕೃಷ್ಣನ ಪಾದಕ್ಕೆ ಸೇರ್ಕೊಳ್ತಾರೆ. ನಂತರ ಪಂಡಿತ್ ಗದಾಧರ್ ಅವರು ಪೂಜೆ ಪುನಸ್ಕಾರಗಳನ್ನು ಪ್ರತಿನಿತ್ಯ ಮಾಡಿಕೊಂಡು ಹೋಗ್ತಾರೆ. ಇವರಿಗೆ ಅಂದರೆ ಪಂಡಿತ್ ಗದಾಧರ್ ಅವರಿಗೆ ವಯಸ್ಸಾದಾಗ ಅವರಿಗೆ ನಿಂತುಕೊಂಡು ಪೂಜೆ ಮಾಡಲು ಆಗ್ತಿರಲಿಲ್ಲ. ಆಗ ಅವರು ಒಂದು ತೀರ್ಮಾನ ತಗೊಳ್ತಾರೆ, ಏನಪ್ಪಾ ಅಂತಂದರೆ ಬೇರೆ ಪಂಡಿತರನ್ನ ನೇಮಿಸೋದು ಒಳ್ಳೆಯದು ಅಂತ. ಆಗ ಕೃಷ್ಣ ಅವರ ಕನಸಿನಲ್ಲಿ ಬಂದು ಹೇಳ್ತಾರಂತೆ, ನಿಮಗಾಗಿ ನಾನು ಕುಳಿತುಕೊಳ್ತೇನೆ, ನೀವು ಬೇರೆ ಪಂಡಿತರನ್ನ ನೇಮಿಸೋದು ಬೇಡ ಅಂತ ಹೇಳಿ ಹೋಗ್ತಾರೆ. ಆಗ ಬೆಳಗ್ಗೆ ಬಂದು ಎದ್ದು ನೋಡಿದಾಗ ಕೃಷ್ಣ ಕುಳಿತ ಭಂಗಿಯಲ್ಲಿ ಇದ್ದರಂತೆ. ಇದು ಇದರ ಹಿಂದಿನ ಒಂದು ರೋಚಕ ಕಥೆ. ಸ್ನೇಹಿತರೆ, ನೀವೇನಾದರೂ ಜಗನ್ನಾಥಪುರಿ ಹೋದರೆ ತಪ್ಪದೆ ಈ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೃಷ್ಣನ ಆಶೀರ್ವಾದ ಪಡೆದುಕೊಂಬನ್ನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.